ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಕೊನೆಗೂ KE ವೆಬ್ಸೈಟ್ನಲ್ಲಿ ಅಡ್ಮಿಷನ್ ಅನ್ನೋ ಒಂದು ಟ್ಯಾಬಲ್ಲಿ UGCET 2023 ಅನ್ನೋದು ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ನಾವು ಖುಷಿಯಾಗಲೇಬೇಕು ಇದು ಒಂದು ವಿಷಯಕ್ಕೆ. ಸೊ ಸ್ವಲ್ಪ ಲೇಟ್ ಆದರೂ ಕೂಡ ಮೇ 20 ಮತ್ತು 21ಕ್ಕೆ KCET ಎಕ್ಸಾಮಿನೇಷನನ್ನು ಅನೌನ್ಸ್ ಮಾಡಿಬಿಟ್ಟು ಸೊ ಇವತ್ತು KE ವೆಬ್ಸೈಟ್ನಲ್ಲಿ UGCET 2023 ರಿಜಿಸ್ಟ್ರೇಷನ್ ಮತ್ತು ಅಪ್ಲಿಕೇಶನ್ ಫಾರ್ಮನ್ನು ರಿಲೀಸ್ ಮಾಡಿದ್ದಾರೆ. ಯಾಕೋ ನನಗೆ ಈ ವರ್ಷಕ್ಕೆ ಬಹಳಷ್ಟು ಚೇಂಜಸ್ಗಳು ಇವರ ಒಂದು ವೆಬ್ಸೈಟ್ನಲ್ಲಿ ಆಗಿರ್ಬೋದು ಅಥವಾ ಇವರ ಒಂದು ಮೆಥಡಲ್ಲಿ ಕಾಣಿಸ್ತಾ ಇದೆ. ಮೊದಲನೇದಾಗಿ ಅವರು ಹೇಳಿರುವಂತಹ ರೀತಿಯಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಇವತ್ತು ರಿಲೀಸ್ ಮಾಡಿದ್ದಾರೆ. ದ್ಯಾಟ್ ಈಸ್ ದ ಫಸ್ಟ್ ಸ್ಟೆಪ್. ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದೆಮ್. ಯಾರ್ಯಾರು KCET ಈಗ ಹೊಸಬರಾಗಿದ್ದೀರಿ, ಅದರ ಈ ವರ್ಷದವರಾಗಿದ್ದೀರಿ, ನಿಮಗೆ ಗೊತ್ತಿರಲಿ KE ಅವರ ಒಂದು ರೂಢಿ ಏನಿದೆ ಅಂದರೆ ತಾವು ಹೇಳಿದ ಟೈಮಿಗೆ ಕರೆಕ್ಟಾಗಿ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತಂದರೆ ಪಾಪ ಅವರಿಗೂ ಕೂಡ ಸಾಫ್ಟ್ವೇರ್ ಇಶ್ಯೂಸ್ಗಳು ಇರ್ತದೆ. ಸೊ ಪ್ರತಿ ವರ್ಷ ಸ್ಟಾಫ್ಸ್ಗಳು ಚೇಂಜ್ ಆಗ್ತಾ ಇರ್ತಾರೆ. ಆ ಒಂದು ಕಾರಣಕ್ಕೆ ಹೊಸದಾಗಿ ಬಂದಿರುವಂಥ ಸ್ಟಾಫ್ಸ್ಗಳಿಗೆ ಕಂಪ್ಲೀಟ್ ಒಂದು ಕನೆಕ್ಷನ್ ಇದರ ಜೊತೆ ಇರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಗ್ತದೆ. ಬಟ್ ಏನೇ ತ್ರಾಸಾದರೂ ಕೂಡ ನಿಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ತಿಳಿಸ್ಕೊಡೋದಕ್ಕೆ ನಾನಿದ್ದೀನಿ. ಅದರ ಬಗ್ಗೆ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ನಿಮಗೇನಾದರೂ ಇದು ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ. ಸೊ ಇಲ್ಲಿ ಪ್ರವೇಶ ಅಂತ ಇದೆ, ಇದರಲ್ಲಿ ಹೋಗ್ಬಿಟ್ಟು UGCET 2023 ಅನ್ನು ಕ್ಲಿಕ್ ಮಾಡಿ. ಇದರಲ್ಲಿ ನಿಮಗೆ ಪತ್ರಿಕಾ ಪ್ರಕಟಣೆ ಕಾಣಿಸ್ತದೆ. ಸೊ ಬ್ರೋಷರ್ ಕಾಣಿಸ್ತದೆ. CBSE ಅಭ್ಯರ್ಥಿಗಳಿಗೆ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಫ್ಲೋ ಚಾರ್ಟನ್ನು ಕೊಟ್ಟಿದ್ದಾರೆ, ಸೊ ಆನ್ಲೈನ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ನೀವು ನನ್ನ ಚಾನಲ್ನ ಫಾಲೋ ಮಾಡ್ತಾ ಇದ್ದರೆ ಇದರ ಬಗ್ಗೆ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಇದನ್ನು ಹೇಳ್ತಾ ಹೋಗ್ತೀನಿ. ಒಂದೇ ವಿಡಿಯೋದಲ್ಲಿ ಎಲ್ಲವನ್ನೂ ಹೇಳಿ ಮುಗಿಸೋದಿಲ್ಲ. ಯಾಕಂದರೆ ನಿಮಗೂ ಸ್ವಲ್ಪ ಅದಕ್ಕೆ ಸೆಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಅದಕ್ಕಾಗಿ ಸಿರೀಸ್ ಆಫ್ ವಿಡಿಯೋವನ್ನು ಮಾಡ್ತೀನಿ. ಇದು ಸ್ಟೆಪ್ 1 ಅಂತ ಅಂದ್ಕೊಳ್ಳಿ. ಫಸ್ಟ್ ಸ್ಟೆಪ್ಪಲ್ಲಿ ನಾವು ಏನೇನು ತಿಳ್ಕೊಳ್ಬೇಕು ಅದನ್ನು ಅರ್ಥ ಮಾಡ್ಕೊಳ್ಳಿ. ಬೇರೆ ಬೇರೆ ಸ್ಟೆಪ್ಪಲ್ಲಿ ಫ್ಲೋ ಚಾರ್ಟ್ ಬಗ್ಗೆ ಹೇಳ್ತೀನಿ, ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳ್ತೀನಿ, ಬ್ರೋಷರಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಈ ವರ್ಷ ಸೇರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ, ಕ್ವಾಲಿಫಿಕೇಷನ್ ಕೋಡ್ಸ್ ಅಂತ ನಾವೇನು ಕರಿತೀವಿ ಸೊ ಅದನ್ನು ಕೂಡ ಹೇಳ್ತೀನಿ. ಅಂದರೆ ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸ್ವಲ್ಪ ಪೇಷನ್ಸ್ ಇರಲಿ ಅಷ್ಟೇ. ಈಗ ಮೊದಲನೇದಾಗಿ ಪತ್ರಿಕಾ ಪ್ರಕಟಣೆಯನ್ನು ನೋಡೋಣಂತೆ. ಸೊ ಇದು ನಿನ್ನೆ ರಿಲೀಸ್ ಆಗಿದೆ ಅಂತ ಇವರು ಕೊಟ್ಟಿರುವಂಥದ್ದು. ಡೆಫಿನೆಟ್ ಆಗಿ ನಿನ್ನೆ ಪತ್ರಿಕೆಗೆ ರಿಲೀಸ್ ಆಗಿದೆ, ಇವತ್ತು ಪೇಪರ್ನಲ್ಲೂ ಕೂಡ ಬಂದಿದೆ. ಸೊ ನೋಡಿ, ಈ ವರ್ಷ ಮಾಡಿರುವಂಥ ಚೇಂಜ್ ಏನಂತಂದರೆ ಆನ್ಲೈನ್ ಅಪ್ಲಿಕೇಶನ್ನ ಹಾಕಬೇಕಾದ್ರೆ ನೀವು ಯಾವುದೇ ರೀತಿಯ ಪ್ರಮಾಣ ಪತ್ರವನ್ನು ಕೊಡುವಂಥ ಅವಶ್ಯಕತೆ ಇರೋದಿಲ್ಲ, ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ಎಲ್ಲ RD ನಂಬರ್ಗಳು ಬೇಕಾಗ್ತದೆ. ಆ ಒಂದು RD ನಂಬರ್, ಈಗ ಫಾರ್ ಎಕ್ಸಾಂಪಲ್ ಜಾತಿ ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಮತ್ತು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ, ಸೊ ಇದರ ಒಂದು RD ಸಂಖ್ಯೆಯನ್ನು ನೀವು ಹಾಕಿದಾಗ ಅಥವಾ 371Jಗೆ ಸಂಬಂಧಪಟ್ಟಂಥ RD ಸಂಖ್ಯೆಯನ್ನು ಹಾಕಿದಾಗ ಆಟೋಮೆಟಿಕಲಿ KE ಅವರು ಆ ಒಂದು ಸಂಬಂಧಪಟ್ಟಂಥ ಇಲಾಖೆಗೆ ಹೋಗ್ಬಿಟ್ಟು ಅಂದರೆ ಆನ್ಲೈನಲ್ಲಿ ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ತಾರೆ. ಒಂದೊಮ್ಮೆ RD ಸಂಖ್ಯೆಯನ್ನು ರಾಂಗ್ ಹಾಕಿದರೆ ಆವಾಗಲೂ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಇನ್ನೊಂದು ಚಾನ್ಸನ್ನು ಕೊಟ್ಟಿದ್ದಾರೆ. ಎಕ್ಸಾಮ್ ಮುಗಿದ ಮೇಲೆ ಅವರು ಒಂದು ಜೂನ್ 20, 2023 ಅಂದರೆ ಜೂನ್ ತಿಂಗಳಲ್ಲಿ ನಿಮಗೊಂದು ವೇಳಾಪಟ್ಟಿಯನ್ನು ಕೊಡ್ತಾರೆ. ಅದರ ಅನುಗುಣವಾಗಿ ನೀವು ಅಲ್ಲೇ ಹೋಗಿ ಪರಿಶೀಲನೆ ಮಾಡಿಕೊಂಡು ಬರಬಹುದು ಡಾಕ್ಯುಮೆಂಟ್ಸನ್ನು. ಅದಕ್ಕಾಗಿ ಈಗ ಭಾಳ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಮುಂದೆ ಬರ್ತಾ ಇರೋದು ಆ್ಯನ್ಯುವಲ್ ಎಕ್ಸಾಮ್ 9ನೇ ತಾರೀಕಿಂದ. ಅದಕ್ಕೆ ಕೂಲ್ ಆಗಿರಿ. ನಿಮ್ಮ ಹತ್ರ ಸರ್ಟಿಫಿಕೇಟ್ ಅಂತೂ ಇದ್ದೇ ಇರ್ತದೆ. ಅದೇನು ಆ ಸರ್ಟಿಫಿಕೇಟ್ ಇನ್ನೇನು 2 ತಿಂಗಳಲ್ಲಿ ಎಕ್ಸ್ಪೈರ್ ಆಗ್ಬೋದು, 3 ತಿಂಗಳಲ್ಲಿ ಎಕ್ಸ್ಪೈರ್ ಆಗ್ಬೋದು. ಆ ಎಕ್ಸ್ಪೈರ್ ಆಗೋದಿದ್ದರೂ ಕೂಡ ಅದೇ ನಂಬರ್ನ ಹಾಕಿ ಎಕ್ಸ್ಪೈರ್ ಆಗೋದಕ್ಕೆ ಒಂದು ಸ್ವಲ್ಪ ದಿನದ ಮುಂಚೆ ಹೊಸ ಸರ್ಟಿಫಿಕೇಟಿಗೆ ಅಪ್ಲೈ ಮಾಡಿ. ಹೊಸ ಸರ್ಟಿಫಿಕೇಟ್ ಬರ್ತದೆ. ಅದು ಜೂನ್ 2023ಕ್ಕಿಂತ ಮುಂಚೆ ಆಗಿದರೆ ಜೂನ್ 2023ದಲ್ಲಿ ಅವ್ರು ಏನು ಕರೀತಾರೆ ಆವಾಗ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡು ಬನ್ನಿ. ಇನ್ನು ಅಭ್ಯರ್ಥಿ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಜನ್ಮ ದಿನಾಂಕ, ಡೇಟ್ ಆಫ್ ಬರ್ತ್ ಇವೆಲ್ಲವನ್ನು SSLCಯ ನೋಂದಣಿ ಸಂಖ್ಯೆಯನ್ನು ಆಧರಿಸಿ ಸ್ಯಾಟ್ಸಿಂದ ಡೈರೆಕ್ಟಾಗಿ ತೊಗೊಂಡು ಬಿಡ್ತಾರೆ. ಆದ್ದರಿಂದ ನೀವು ಯಾವುದನ್ನು ಬರೆಯೋ ಅವಶ್ಯಕತೆ ಇರೋದಿಲ್ಲ. ಓನ್ಲಿ SSLC ರಿಜಿಸ್ಟರ್ ನಂಬರ್ನ ಅಷ್ಟೇ ಹಾಕಬೇಕು. ಇನ್ನು ಈ ವರ್ಷ ಒಂದು ಹೊಸ ಸಿಸ್ಟಮ್ ಏನು ಮಾಡಿದ್ದಾರೆ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುತ್ತದೆ. ಅಂದರೆ ನಿಮಗೆ ಟ್ರ್ಯಾಕಿಂಗ್ ಐಡಿಯನ್ನು ಕೊಡ್ಬೋದು. ನನಗೂ ಗೊತ್ತಿಲ್ಲ ಯಾವ ರೀತಿ ಅವ್ರು ಸಿಸ್ಟಮ್ ಮಾಡಿದ್ದಾರೆ ಅಂತೇಳಿ.
ಬಟ್ ಟ್ರ್ಯಾಕಿಂಗ್ ವ್ಯವಸ್ಥೆ ಅಂತಂದರೆ ನಿಮ್ಮ ಒಂದು ಆನ್ಲೈನ್ ಅರ್ಜಿಯ ಸ್ಥಿತಿಗತಿ ಏನಿದೆ, ಅಪ್ಲೈ ಆಗಿದೆಯಾ ಆಗಿಲ್ವಾ, ಏನಾದ್ರು ಪ್ರಾಬ್ಲಮ್ ಇದೆಯಾ, ಅದು ನಿಮಗೆ ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು ಯಾವುದೇ ರೀತಿ ಸಂದೇಹಗಳಿದ್ದಲ್ಲಿ ಇಮೇಲಿಗೆ ಹಾಕಿ ಅಂತ ಹೇಳಿದರೆ, ಅದು ಇಮೇಲ್ ಏನಾದರೂ ನಿಮಗೆ ರಿಪ್ಲೈ ಬಂದರೆ ಯು ಆರ್ ಲಕ್ಕಿ ಇನಫ್ ಇರಲಿ. ಅರ್ಜಿಗಳನ್ನು ಗೂಗಲ್ ಕ್ರೋಮ್ ಮತ್ತು ಮೈಕ್ರೋಸಾಫ್ಟ್ ಎಡ್ಜ್ ಅಥವಾ ಫೈರ್ಫಾಕ್ಸ್ ವರ್ಷನ್ 110 ಅಂತ ಹೇಳಿದ್ದಾರೆ. ನಾರ್ಮಲ್ ಆಗಿ ಈಗೆಲ್ಲ ಬರೋದು ಹೊಸ ವರ್ಷನ್ನೇ ಇರ್ತದೆ, ಅದರಲ್ಲಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ನನ್ನ ಒಂದು ಸಜೆಷನ್ ಇಷ್ಟೇ, ಅಪ್ಲಿಕೇಶನನ್ನು ನಿಮ್ಮ ಒಂದು ಮೊಬೈಲ್ನಲ್ಲಿ ಹಾಕೋದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಯಾಕಂದರೆ ಸಮ್ ಟೈಮ್ ಏನೋ ಒಂದು ಸ್ಟ್ರಕ್ ಆಯಿತು, ಏನೋ ಲಾಗಿನ್ ಪ್ರಾಬ್ಲಮ್ ಆಯಿತು, ಅದಕ್ಕೆ ಒಳ್ಳೆಯ ಇಂಟರ್ನೆಟ್ ಕನೆಕ್ಷನ್ ಇರುವಂಥ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅಥವಾ ಸೈಬರ್ ಸೆಂಟರ್ದಲ್ಲಿ ಹೋಗಿ ಹಾಕಿ, ಅದು ಬೆಸ್ಟ್. ಮೊಬೈಲಲ್ಲಿ ಹಾಕಿದರೂ ತಪ್ಪೇನಿಲ್ಲ, ನೀವು ಬರ್ತದೆ ಸರ್ ನಾನು ಅಲ್ಲೇ ಹಾಕ್ತೀನಿ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಅದನ್ನು ಕೇರ್ ತೊಗೊಂಡು ಮಾಡಿ. ಇನ್ನು ಯಾವ ಸಿಲೆಬಸ್ ಇದೆ, ಸಿಲೆಬಸ್ ಗೊತ್ತಿರಲಿ. ಕಂಪ್ಲೀಟ್ ಸೆಕೆಂಡ್ PUC ಮತ್ತು ಫಸ್ಟ್ PUC ಸಿಲೆಬಸ್ ಇದಕ್ಕೆ ಇರ್ತದೆ. ಇನ್ನು ವೇಳಾಪಟ್ಟಿ ಅಂತ ಗೊತ್ತೇ ಇದೆ. ಶನಿವಾರದ ದಿವಸ 20ನೇ ತಾರೀಕು 10:30 ರಿಂದ 11:50 ಬಯಾಲಜಿ, 2:30 to 5, 3:50 ಗಣಿತಶಾಸ್ತ್ರ ಮ್ಯಾಥಮೆಟಿಕ್ಸ್. ಭಾನುವಾರ 21 10:30 to 11:50 ಭೌತಶಾಸ್ತ್ರ, 2:30 to 3:50 ರಸಾಯನಶಾಸ್ತ್ರ. ಓಕೆ. ಮತ್ತು ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರಿಗೆ ಬೆಂಗಳೂರು, ಬೀದರ್, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ಮಂಗಳೂರು 6 ಸೆಂಟರ್ಸ್ ಇರ್ತದೆ. ಕನ್ನಡ ಎಕ್ಸಾಮಿನೇಷನನ್ನು ನೀವು ಬರೀಬೇಕಾಗ್ತದೆ. ಸೊ ಅದು ಬೆಳಗ್ಗೆ 11:30 ಮಧ್ಯಾಹ್ನ 12:30 ಇರ್ತದೆ. 22ನೇ ತಾರೀಕು ಸೋಮವಾರ. ಸಿಲೆಬಸ್ಸು 4th ಸ್ಟ್ಯಾಂಡರ್ಡ್ ಕರ್ನಾಟಕ ಸಿಲೆಬಸ್ ಇರ್ತದೆ. 50 ಮಾರ್ಕ್ಸಿಂದ ಇರ್ತದೆ. ಅದನ್ನು ಪಾಸ್ ಆಗೋದಕ್ಕೆ 12 ಮಾರ್ಕ್ಸನ್ನು ತೆಗಿಬೇಕು. ನೀವು 12 ಮಾರ್ಕ್ಸನ್ನು ತೆಗೆದರೆ ಸಾಕು. ಸೊ ಇದಿಷ್ಟು ಇವತ್ತು KE ಅವರು ಕೊಟ್ಟಿರುವಂತಹ ನೋಟಿಫಿಕೇಷನು. ಅಂದರೆ ಇದರ ಒಂದು ಅನುಗುಣವಾಗಿ ನೀವು ಎಲ್ಲ ರೀತಿಯ ಅರ್ಜಿಯನ್ನು ರೆಡಿ ಇಟ್ಕೊಳ್ಬೇಕಾಗ್ತದೆ. ನಿಮ್ಮ ಇನ್ಕಮ್ ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟು, 371J ಅದು ಯಾವುದೇ ಇದ್ರೂ ಕೂಡ ರೆಡಿ ಇರಬೇಕಾಗ್ತದೆ. ಯಾರ್ಯಾರು ಲಾಸ್ಟ್ ಇಯರ್ ಪಾಸ್ ಆಗಿದ್ದೀರಿ, ಅದಕ್ಕೂ ಲಾಸ್ಟ್ ಇಯರ್ ಪಾಸ್ ಆಗಿದ್ದೀರಿ, ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಕೂಡ ಅವರು ಕೇಳ್ತಾರೆ, ಅದನ್ನು ರೆಡಿ ಇಟ್ಕೊಳ್ಳಿ. ಈ ವರ್ಷ ಎಕ್ಸಾಮ್ ಬರೀತಾ ಇದ್ದವರು ಮಾರ್ಕ್ಸ್ ಕಾರ್ಡನ್ನು ಅವರು ಕೇಳೋದಿಲ್ಲ. ಇಷ್ಟನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ನಾನು ಮುಂಬರೋ ವಿಡಿಯೋದಲ್ಲಿ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡ್ತೀನಿ, ಬ್ರೋಷರ್ ಬಗ್ಗೆ ಮಾತಾಡೋಣಂತೆ, CBSE ಅವರಿಗೆ ಏನೇನು ಅಪ್ಲಿಕೇಬಲ್ ಆಗ್ತದೆ, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಹಾಗೆ ಅದರ ಜೊತೆಗೆ ನಿಮಗೊಂದು ಡೆಮೋವನ್ನು ಕೂಡ ತೋರಿಸ್ತೀನಿ ಇನ್ನು 1 ಅಥವಾ 2 ದಿನದಲ್ಲಿ. ಅದಕ್ಕೆ ನನ್ನ ರಿಕ್ವೆಸ್ಟ್ ಇಷ್ಟೇ, ಹರಿಬರಿ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ನೀವು ಇಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಕರೆಕ್ಷನ್ಗೆ ಅವಕಾಶ ಕೊಟ್ಟೇ ಕೊಡ್ತಾರೆ. ಬಟ್ ಹಾಗಂತೇಳಿ ಮಿಸ್ಟೇಕ್ ಮಾಡೋದು ನಮ್ಮ ಧರ್ಮ ಅಲ್ಲ. ಸೊ ಅದಕ್ಕೆ ನಾನು ನಿಮಗೂ ಕೂಡ ಒಂದು ಡೆಮೋ ವಿಡಿಯೋವನ್ನು ಮಾಡಿ ತೋರಿಸ್ತೀನಿ. ಸ್ವಲ್ಪ ವೇಟ್ ಮಾಡಿ. ಹ್ಯಾವ್ ಪೇಷನ್ಸ್ ಆ್ಯಂಡ್ ಹ್ಯಾವ್ ಟ್ರಸ್ಟ್ ಆನ್ ಮೀ. ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ಡೆಫಿನೆಟಾಗಿ ಸೀರೀಸ್ ಆಫ್ ವಿಡಿಯೋವನ್ನು ಮಾಡ್ತಾ ಇರ್ತೀನಿ. ನಿಮಗೆ ಹೆಲ್ಪ್ ಆಗ್ತದೆ, ಡೆಫಿನೆಟಾಗಿ ನೋಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.